ಸ್ಟಾರ್ಟಿಂಗಲ್ಲಿ ಆರ್ಯ ಅದಿತಿ ಏನೋ ವೀಡಿಯೋ ನೋಡ್ತಾರೆ. ಆರ್ಯ ಅದಿತಿ ಏನೋ ವೀಡಿಯೋ ನೋಡ್ತಿರ್ಬೇಕಾದ್ರೆ ಅಲ್ಲಿ ಇವರು ಬಂದು ನಿಧಿ ಬಂದು ಅದಿತಿ ನೀ ಇಲ್ಲಿ ಇದೆಯಾ, ನಿಂಗೊಂದು ವಿಷಯ ಗೊತ್ತಾ ಅಂತಂದರೆ ಏನಾಯಿತು ನಿಖಿ, ಯಾಕೆ ಇಷ್ಟು ಗಾಬರಿ ಆಗಿದೆ ಅಂತಂದು ಅದು ಅದಿತಿ ಅಗ್ನಿ ಕಿರಿಕಿ ಮಾಡ್ಕೊಂಡಿರೋ ಹುಡುಗಿನೂ ದೊಡ್ಡಪ್ಪಾಗಿ ಅಪಾಯಿಂಟ್ ಆಗಿರೋ ನೀವು ಹೊಸ ಏನು ಇಬ್ಬರು ಒಂದೇ ಅಂತೆ ಅಂದಾಗ ಆವಾಗ ಅವ್ರ ಡ್ಯಾಡಿ ಹೇಳಿದ್ದು ಫ್ಲ್ಯಾಶ್ ಬ್ಯಾಕ್ ಸಾಕ್ಷಿ ಅಂತ ಹುಡುಗಿ ತುಂಬ ಪ್ರಾಮಾಣಿಕತೆ, ತುಂಬ ಹಾರ್ಡ್ ವರ್ಕ್ ಗೊತ್ತಾ ಅಂತೆಲ್ಲ ಹೇಳಿದ್ದು ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊಂಡು ಈ ಕಡೆ ಎಷ್ಟು ಪೇಮೆಂಟ್ ತೊಗೊಂಡಿದೆಯಾ ಇದೆಲ್ಲ ಮಾಡಲಿಕ್ಕೆ ಅಂತೆಲ್ಲ ಸಾರ್ ಅದು ಅಂತೆಲ್ಲ ಅಯ್ಯೋ ಇನ್ನೇನು ರಂಪ ಆಗ್ತೈತೋ, ಮೊದಲೇ ಮನೇಲಿ ಹೇಳಿದ್ದ ಯಾವುದೋ ಫೈಲ್ ತರಕ್ಕೆ ಹೇಳಿದ್ದೀನಿ ಅಂತೆಲ್ಲ ಹೇಳಿ ಅವಳದೇ ವಾಯ್ಸು ಅಂತ ಕಂಡುಹಿಡಿದಿದ್ದ. ಅಯ್ಯೋ ಇದೇನಪ್ಪ ಇದು ಅಂತೆಲ್ಲ ಆ ರೀತಿ ಗಾಬರಿ ಆಗ ಸರ್ ಅದು ಜಸ್ಟ್ ಇನ್ಸಿಡೆಂಟ್ ಅಷ್ಟೇ ಅಂತೆಲ್ಲ ಹೇಳ್ದ. ಅದು ಜಸ್ಟ್ ಇನ್ಸಿಡೆಂಟ್ ಅಂತ ಹೇಳಿದ್ರು ಕೇಳೋಕ್ಕೆ ರೆಡಿ ಇರೋಲ್ಲ. ಅದೇ ಟೈಮ್ಗೆ ಈ ಕಡೆಯಿಂದ ಇವರು ಅವ್ರ ತಂದೆನೂ ಬಂದಿರ್ದ. ಅವರು ಫೋನ್ ಮಾಡಿದೆ, ಅವ್ರ ತಂದೆನೂ ಅವ್ರ ಚಿಕ್ಕಮ್ಮ ಅವರೆಲ್ಲ ಬಂದ. ಅಯ್ಯೋ ಇನ್ನು ಆಫೀಸಲ್ಲಿ ಏನು ರಂಪ ರಾಮಾಯಣ ಮಾಡ್ತಾನೋ ಅಂತೆಲ್ಲ ಹೇಳ್ದಾಗ ಅಷ್ಟೇ ಅವ್ನಿಗೆ ಇನ್ನೇನು ಬರುತ್ತೆ, ಚುಚ್ಚಿ ಮಾತಾಡೋದು ಬರುತ್ತೆ, ಚುಚ್ಚಿ ಮಾತಾಡ್ತಾನೆ ಅಷ್ಟೇ, ಇನ್ನೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲಲ್ಲ ಅಂತ ಸುಮ್ಮನೆ ಇರ್ತೀಯ ಸ್ವಲ್ಪ ಅಂತ ಅದಿತಿ ಬೈದಾಗ ಈ ಕಡೆ ಹೇಳು ಎಷ್ಟು ಪೇಮೆಂಟ್ ತೊಗೊಂಡಿದ್ಯಾ, ಇನ್ನೂ ಏನೇನು ಮಾಡೋಕ್ಕೆ ಹೇಳಿ, ಇನ್ನೂ ಏನೇನು ಪ್ಲಾನ್ ಇದೆ ನಿಮ್ಮ ಅಂತೆಲ್ಲ ಹೇಳಿದೆ. ಸರ್ ಅದು ಇನ್ಸಿಡೆಂಟ್ ಅಷ್ಟೇ ಅಂತೆಲ್ಲ ಹೇಳಿದೆ. ಎದಕ್ಕೋ ಇರೋ ಮರ್ಯಾದೆನ ಕಳ್ಕೊತ ಇದ್ದೆ, ಎದಕ್ಕೋ ಹಂಗೆ ಮಾಡ್ತಾಯಿದ್ಯಾ ಅಂತೆಲ್ಲ ಹೇಳಿದೆ. ಓಹೋ ನೀವೇನು ಮರ್ಯಾದೆ ಕೊಟ್ಟಿದ್ದೀರಿ ನನಗೆ ಈ ಆಫೀಸಲ್ಲಿ, ಮರ್ಯಾದೆಗೂ ಯೋಗ್ಯತೆಗೂ ಬೆಲೆಗೂ ತುಂಬ ವ್ಯತ್ಯಾಸ ಇದೆ ಕಣೋ. ಆ ಹುಡುಗಿ ಹಾರ್ಡ್ ವರ್ಕ್, ಆ ಹುಡುಗಿ ಟೆಸ್ಟ್ ಚೆನ್ನಾಗಿ ಬರೆದೆ, ಆಮೇಲೆ ಇಂಟರ್ವ್ಯೂ ಚೆನ್ನಾಗಿ ಅಟೆಂಡ್ ಮಾಡಿದ್ದಾರೆ, ಹಾಗಾಗಿ ಆ ಹುಡುಗಿ ಯೋಗ್ಯತೆ ಮೇಲೆ ಕೆಲಸ ಸಿಕ್ಕಿರೋದು ಅಂತೆಲ್ಲ ಅವ್ರ ತಂದೆ ಹೇಳ್ತಾನೆ. ಬೇಕಾದರೆ ನಿಮಗೇನಾದರೂ ಬೇಕಿದ್ದರೆ HR ರೂಮ್ ಒಳಗೆ ಹೋಗಿ ಅವರು ಡೀಟೇಲ್ಸು ಎಲ್ಲ ನೋಡ್ಕೋಬೋದು. ಇವು ನನ್ನ ಸ್ಟಾಫ್ ಬಗ್ಗೆ ಯಾರಾದರೂ ಮಾತಾಡಿದರೆ ನನಗೆ ಬೇಜಾರಾಗುತ್ತೆ. ಈ ಹುಡುಗಿ ಇವಳು ನನ್ನ PA ಕಣೋ, ಇವಳ ಬಗ್ಗೆ ಮಾತಾಡಿದರೆ ನನಗೆ ಮಾತಾಡಿದಂಗೆ, ಯಾರು ಮಾತಾಡೋಂಗಿಲ್ಲ ಅಂತ ಅವ್ರ ತಂದೆ ಹೆಗಲ ಮೇಲೆ ಕೈ ಹಾಕ್ತಾನೆ. ಕೈ ಹಾಕಿದಾಗ ಇವಾಗ ಇವ್ರಿಗೆ ಇದೇ ಬೇಕಾಗಿರುತ್ತಲ್ಲ ಚಾನ್ಸು, ತಾಯಿ ಮಗ ಮಲ್ಲಿಗಾಗೂ ಇದೇ ಲಾಸ್ಟ್ ವಾರ್ನಿಂಗ್. ಈ ಥರ ಎಲ್ಲ ನನ್ನ ಎಷ್ಟು ಧೈರ್ಯ ಇದ್ರೇ ನೀನು ನಾನು ಒಂದೇನೋ ಒಂದು ನಿಂದಿರ್ತೀಯ ಅಂತ ನನ್ನ ಬಗ್ಗೆ ಗೊತ್ತಿದ್ರೆ ನೀನು ಒಂದು ನಿಂದಿರ್ತಿದ್ದಿಲ್ಲ ಅಂತೆಲ್ಲ ಹೇಳಿದ್ರೆ ಸುಮ್ಮನೆ ಇರೋ ಅಂತ ಅವ್ರ ತಂದೆ ಎಲ್ಲ ಬೇಡ. ಈ ಮಲ್ಲಿಗಾಗೂ ತುಂಬ ಅಂದರೆ ತುಂಬ ಇದಾಗಿರ್ತೈತಿ ಇದನ್ನೆಲ್ಲ ನೋಡೋಣ. ಆಮೇಲೆ ಅಲ್ಲಿದ್ದ ಅಗ್ನಿ ಹೋಗ್ಬಿಡ್ತಾನೆ ಆ ಹುಡುಗಿನ ಹೋದ್ಮೇಲೆ ಸ್ಟಾಫ್ ಎಲ್ಲ ನಡೀರಿ, ನಿಮಗೆಲ್ಲ ಮಾಡೋ ಕೆಲಸ ಇಲ್ವಾ, ಏನಿರೋ ಕೆಲಸ ಕಳ್ಕೊಬೇಕಂತ ಆಸೆ ಆಯ್ತಾ ನಿಮಗೆ ಅಂತಲ ಅಗ್ನಿ ನಾನು ಹ್ಯಾಂಡಲ್ ಮಾಡ್ತೀನಿ, ಬೇಡ ಚಿಕ್ಕಿ ನಾನೇ ಮಾಡ್ತೀನಿ, ನಾನೇ ಹ್ಯಾಂಡಲ್ ಮಾಡ್ತೀನಿ, ನಿಮಗೆ ಹೇಳಿದ್ನೆಲ್ಲ ಅರ್ಥ ಆಯ್ತಾ ಅಂತೆಲ್ಲ ಹೇಳಿ ಈ ಕಡೆ ಸಾಕ್ಷಿ ಅರವಿಂದ್ ಹತ್ರ ಹೇಳ್ತಾಳೆ. ಸರ್ ಅದು ಯಾವುದು ಬೇಕಂತ ಆಗಿದೆಲ್ಲ ಇನ್ಸಿಡೆಂಟು, ಫಸ್ಟ್ ಟೈಮು ನಾನು ಕೇಕ್ ಡೆಲಿವರಿಗೆ ಹೋಗಿದ್ದೆ ಅಂತೆಲ್ಲ ಹೇಳ್ತಾಳೆ. ಬಾಟಲ್ ಬಿಸಾಕಿದ್ದು ಅರೆಸ್ಟ್ ಮಾಡಿ ಸರ್ ಇವರು ಅಂತೆಲ್ಲ ಹೇಳಿದ್ದು ಅದು ಫ್ಲ್ಯಾಶ್ ಬ್ಯಾಕ್. ಎರಡನೇ ಸಲನೂ ನಾನು ಅದು ನಂದೇನು ತಪ್ಪಿಲ್ಲ ಸರ್, ಅಲ್ಲಿ ಮಂಜಣ್ಣ ಕಲ್ಲೆಸಿದ್ರು ಅಂತ ನಾನು ಕಸ್ಕೊಂಡಿದ್ದು, ನನ್ನ ಕೈಯಲ್ಲಿ ಕಲ್ಲಿರೋದು ನೋಡಿ ಸಾರ್ ನಾನೇ ಕಲ್ಲೆಸ್ತೀನಿ ಅಂತ ಹೇಳಿ ತಿಳ್ಕೊತಾರೆ. ಮೂರನೇ ಸಲನೂ ನಂದೇನು ತಪ್ಪಿಲ್ಲ ಸರ್, ಅವರೇ ಫೋನ್ ಬಿಡಿಸ್ಕೊಂಡೋಗಿ ಫೋನು ದೊಡ್ಡ ಕಳ್ಳಿ ಅಲ್ಲ ನೀನು ಅಂತೆಲ್ಲ ಹೇಳಿದಾಗ ನನಗೆ ಕಳ್ಳಿ ಅಂದ್ಕೊಳ್ಳೆ ತುಂಬ ಅಂದರೆ ತುಂಬ ಕೋಪ ಬಂದುಬಿಡುತ್ತೆ. ನಾನು ಅವಾಗ ಶಟಾಪ್ ಅಂತೇಳಿ ಬಾಯಿ ಮುಚ್ಚು ಅಂತ ಹೇಳಿದ್ದೆ. ಆ ಫ್ಲ್ಯಾಶ್ ಬ್ಯಾಕು ಎಲ್ಲದೂ ಹೇಳ್ತಾ ನನಗೆ ಕಳ್ಳಿ ಅಂದುಕೊಳ್ಳೆ ತಡ್ಕೊಳಕ್ಕಾಗಿಲ್ಲ ಅಂತೆಲ್ಲ ಹೇಳಿದೆ. ನೆಕ್ಸ್ಟ್ ಅದು ಮತ್ತು ನಿನ್ನೆನೇ ನನ್ನ ಪಾಡಿಗೆ ನಾನು ಜಲ್ದಿ ಮನೆಗೆ ಹೋಗೋಣ ಅಂದ ಆಫೀಸಿಂದ, ನನ್ನ ಪಾಡಿಗೆ ನಾನು ಮನೆಗೆ ಹೋಗ್ಬೇಕಂದ ಟೈಮ್ ಒಳಗೆ ಸಾರಿ ಕೇಳಬೇಕು, ಟೈಮ್ ಇಲ್ಲಾಂದರೆ ಸಾರಿ ಕೇಳಿ ಹೋಗ್ತಾರೆ, ಯಾವುದೇ ಕಾರಣಕ್ಕೂ ಸಾರಿ ಕೇಳೋಂಗಿಲ್ಲ ಅಂತ ಅದು ಎಲ್ಲ ನನಗೆ ಅರ್ಥ ಆಗುತ್ತಮ್ಮ, ಅವ್ನು ಸ್ವಲ್ಪ ಅಗ್ರೆಸಿವ್ ಇದ್ದಾನ ಅಂತೆಲ್ಲ ಹೇಳಿದೆ. ಸರಿ ಯಾವುದು ತಪ್ಪು ಯಾವುದು ತಿಳ್ಕೊಳಷ್ಟು ಇಲ್ಲ ಅಂತೆಲ್ಲ ಅವ್ರ ತಂದೆ ಹೇಳ್ತಾನೆ. ಸರಿಮ್ಮ ಅಂತೆಲ್ಲ ಹೇಳಿ ಅದೇ ಟೈಮಿಗೆ ಅದಿತಿ ಫೋನ್ ಮಾಡಿ ನನ್ನ ಮಗಳಮ್ಮ ಫೋನ್ ಮಾಡಿದಲ್ಲ, ನಾನು ಈಗ ಮನೆಗೆ ಹೋಗಿಲ್ಲ ಅಂದರೆ ಮತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ನಾನು ಮನೆಗೆ ಹೋಗ್ತೀನಿ ಅಂತೆಲ್ಲ ಹೇಳಿ ಹೋಗ್ತೆ. ಈ ಕಡೆ ಇವರಿಬ್ಬರು ನಮಗೆ ಬೇಕಾಗಿರೋ ಸ್ಕೆಚ್ಚು ಪ್ಲ್ಯಾನು ತಂತಾನೆ ರೆಡಿ ಆಗಿದೆ. ಇವ್ರ ಅಪ್ಪ ಮಗನ ಮಧ್ಯದಲ್ಲಿ ಈ ಹುಡುಗಿ ಇದ್ದರೆ ಸಾಕಪ್ಪು ಅಂತೆಲ್ಲ ನಮ್ಮ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಗೋದಂತ ಮಲ್ಲಿಕನೂ ಮತ್ತು ಮನೀಶ್ ಇಬ್ಬರು ಮಾತಾಡ್ತಾ ಇರಬೇಕಾದ್ರೆ ಈ ಕಡೆಯಿಂದ ಪ್ಲ್ಯಾನ್ ಮಾಡಿ ಹೆಂಗೋ ಒಂದು ಈ ಹುಡುಗಿನೇ ಓಡಿಸ್ಬಿಡ್ತಾಳಲ್ಲ ಅಂತ ಅಲ್ಲಿ ಮನೆಗೆ ಬರ್ತಾರೆ. ಅರವಿಂದ್ ಅವ್ರ ಅಪ್ಪ ಅದು ಬಂದ್ರೆ ಅದು ಪಾಪ ಅಣ್ಣ ಅಂತೆಲ್ಲ ಹೇಳಿದಾಗ ಏನು ಪಾಪ ಅಂತೆಲ್ಲ ಹೇಳಿ ಆಗ ಜಗಳ ಬೀಳುತ್ತೆ. ಮತ್ತು ಎಷ್ಟು ಬೇಗ ಬಂದಳೋ ಅಷ್ಟು ಬೇಗನೆ ಹೋಗ್ಬಿಡ್ತಾಳೆ ಈ ಹುಡುಗಿ ಅಂತೆಲ್ಲ ಹೇಳಿ ಇವ್ರು ಮಾತಾಡ್ತಾ ಇರ್ತಾರೆ ಸ್ಟಾಫ್ ಎಲ್ಲ. ಎಷ್ಟೇ ಆದರೂ ಅರವಿಂದ್ ಸರ್ ಮಗನ ಬಿಟ್ಕೊಡ್ತಾರ ಅಂತೆಲ್ಲ ಮಾಡಿದ್ರೆ
ಆ ಪಾಪ ಸಾಕ್ಷಿ ಸುಮ್ಮನಲ್ಲಿದ್ದ, ಏನು ಮಾತಾಡೋದು. ಅವಾಗ ಮಾವ ಯಾರು ಇಲ್ಲ ಬೀದಿಯಲ್ಲಿ ಹೋಗ್ತಾರೆ ಹುಡುಗಿ ಅಂತ, ಬೀದಿಯಲ್ಲಿ ಹೋಗ್ತಾರೆ ಹುಡುಗಿ ಎಲ್ಲ, ಆ ಹುಡುಗಿ ನನ್ನ ಪಿ ಎ. ಯಾರು ಥರ್ಡ್ ಪರ್ಸನ್ ಸ್ವಂತ ಮಗ ಎಲ್ಲ ಮನೇಲಿ ಆಫೀಸಿಂದ ಒಳಗೆ. ಪ್ರತಿ ಸಲನೂ ನಾನು ನಿನಗೆ ಹೇಳ್ತಾ ಇರೋದು ಅದೇ, ಸಂಬಂಧಗಳೆಲ್ಲ ಮನೆ ಅಷ್ಟು. ಅದೇ ಮಂಜರಿ ಅವ್ರ ಮಗ ಒಂದು ಪ್ಲ್ಯಾನ್ ಮಾಡಿ ಇವ್ರ ಅಕ್ಕ ತಂಗಿದು ಬೆಡ್ಡು ಅದು ಇದು ಎಲ್ಲ ತೊಗೊಂಡು ಯಾರೋ ಬ್ಯಾಚುಲರ್ ರೂಮ್ಗೆ ಕೊಟ್ಟಿರ್ತಾರೆ. ಇವರು ಸಾಮಾನೆಲ್ಲ ಚಲಾಪಿಲಿ ಮಾಡಿರ್ತಾರೆ. ಅದು ಇವ್ರ ತಂಗಿಗೆ ಕೋಪ ಬಂದಿರುತ್ತೆ. ಅಕ್ಕ ಅದು ಅಂತೆಲ್ಲ ಹೇಳಿದೆ. ಈ ಕೆಲವೊಂದು ದೆವ್ವಗಳು ಇದಾರೆ, ಅವ್ರಿಗೆ ಈಗ ಎಲ್ಲ ಕೆಲಸ ಮಾಡಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ, ನಿದ್ದೆನೇ ಬರಲ್ಲ ಅನ್ನಿಸುತ್ತೆ ರಾತ್ರಿ ದೆವ್ವಗಳಿಗೆ ಅಂತೆಲ್ಲ ಹೇಳ್ತಾರೆ. ಇವರಿಬ್ಬರ ಮಧ್ಯದಲ್ಲಿ ಫುಲ್ ಮತ್ತೆ ಜಗಳ ಆಗ್ತಿರ್ತೈತಿ. ಭಾವ ಅಂತೆಲ್ಲ ಜೋರು ಅದೇ ಸುಮ್ಮನೆ ಇರೋ ಅಂತೆಲ್ಲ ಮಲ್ಲಿಕಾ ಗಂಡ ಹೇಳ್ತಾರೆ, ಅಣ್ಣ ಇವಾಗಿನ ಆಫೀಸಿಂದ ಬಂದಿದ್ದಾನ, ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಂತಂದರೆ, ಅದೇ ಹೆಂಗ್ರಿ ಸುಮ್ಮನೆ ಇರೋಕ್ಕಾಗುತ್ತೆ, ಮಗ ಹೆಚ್ಚೋ ಏನು ಪಿ ಎ ಹೆಚ್ಚೋ ಅಂತೆಲ್ಲ ಹೇಳಿದಾಗ, ಇಲ್ಲ ಕೆಲಸ ಅಂತ ಬಂದಮೇಲೆ ನಾನು ಯಾವುದೂ ತಲೆ ಕೆಡ್ಸ್ಕೊಳಂಗಿಲ್ಲ ಅಂತೆಲ್ಲ ಹೇಳಿದೆ. ಪಾಪ ಆದಿತ್ಯನೂ ಏನು ಮಾತಾಡಲ್ಲ. ಇಲ್ಲಿ ಮಲ್ಲಿಕಾನೂ ಅರವಿಂದೇ ಜಾಸ್ತಿ ಮಾತಾಡಿದ್ರೆ ಅವರಿಬ್ಬರ ಮಧ್ಯದಲ್ಲೇ ಜಾಸ್ತಿ ಜಗಳ ಆಡಿರ್ತಾರೆ. ಇವರಿಬ್ಬರ ಮಧ್ಯದಲ್ಲಿ ಏನು ನಡೆದಿದೆ ನನಗೆ ಗೊತ್ತಿಲ್ಲ, ಆದರೂ ಏನೇನು ನಡೆದಿದ್ರೂ ಆ ಹುಡುಗಿ ಕಡೆಯಿಂದ ಏನೂ ತಪ್ಪಾಗಿರಲ್ಲ ಅಂತೆಲ್ಲ ಹೇಳಿದೆ. ಇಲ್ಲಿ ಮಗಗೆ ತುಂಬ ಅಂದರೆ ತುಂಬಾ ಕೋಪನೇ ಬರ್ತಾ ಇರ್ತದೆ. ತುಂಬಾ ಕೋಪ ಬರ್ತಿರ್ಬೇಕಾದ್ರೆ ಈ ಕಡೆಯಿಂದ ನೋಡೋಣ ತಡಿ ಅಂತೆಲ್ಲ ಹೇಳಿ ಎಷ್ಟೇ ಸಮಾಧಾನ ಮಾಡಿಸಿದ್ರು ಮಲ್ಲಿಕಾನು ಸುಮ್ಮನೆ ಆಗಿರಂಗಿಲ್ಲ. ಆ ಹುಡುಗಿನ ಕೆಲಸದಿಂದ ತೆಗಿ ಅಂತೆಲ್ಲ, ಇಲ್ಲ ತೆಗಿಯಲ್ಲ ಅಂತೆಲ್ಲ ಹೇಳ್ತಾ, ತೆಗಿ ಅಂತ ಮಲ್ಲಿಕಾ ಸುಮ್ಮನೆ ಇರು ಅಂತೆಲ್ಲ ಹೇಳಿದ್ರೆ, ಸುಮ್ಮನೆ ಇರ್ರಿ, ಅಲ್ಲಿ ಪ್ರಾಬ್ಲಮ್ ಸಿಚುವೇಶನ್ ಎಷ್ಟು ಕ್ರಿಟಿಕಲ್ ಆಗಿದೆ ಅಂತ ನಿಮ್ಗೆ ಒಂಚೂರು ಅಂದಾಜೇ ಇಲ್ಲ ಅಂತ ಹೇಳಿದಾಗ ಪಾಪ ಅದಿತಿ ತುಂಬ ಅಂದರೆ ತುಂಬ ಶಾಕ್ ಆಗಿಬಿಡ್ತಾ. ಅದಿತಿ ತುಂಬ ಶಾಕ್ ಆದಾಗ ಈ ಕಡೆಯಿಂದ ಇವರಿಬ್ಬರಿಗೆ ತುಂಬ ಖುಷಿ ಆಗಿರುತ್ತೆ. ಪಾಪ ರೇವತಿಯವರು ತುಂಬ ಪ್ಯಾನಿಕ್ ಆಗಿರ್ತಾರೆ ಇದೆಲ್ಲ ಆಗ್ತಾ ಇರೋದು ನೋಡ್ಕೊಂಡು. ಯಾರೇನೇ ಹೇಳಿದ್ರು ನಾನು ನಿರ್ಧಾರ ಬದಲಾಗಲ್ಲ, ನಾನು ಮಾತ್ರ ಅವಳಿನ ಕೆಲಸದಿಂದ ತೆಗೆಯೋದೇ ಇಲ್ಲ ಅಂದರೆ ತೆಗೆಯೋದೇ ಇಲ್ಲ ಅಂತೆಲ್ಲ ಹೇಳಿದೆ. ಅಗ್ನಿಗೂ ಕೋಪ ಅಂದರೆ ಕೋಪ ಇನ್ನೂ ಜಾಸ್ತಿ ಆಗಿರುತ್ತೆ. ಈ ಕಡೆ ರೂಮ್ ಒಳಗೆ ಬಂದು ಬಾರೆ ತೋರಿಸ್ತೀನಿ ಅಂತ ರೂಮಿಗೆ ಕರ್ಕೊಂಬಂದು ತೋರಿಸಿದಾಗ ಅಲ್ಲಿ ವಸ್ತು ಎಲ್ಲ ಚಲ್ಲಾಪಿಲ್ಲಿ ಆಗಿದೆ. ಮಂಜರಿ ಮಗಳು ಹಾರಾಡೋ ಅಕ್ಕಿ ಎಷ್ಟೇ ಆದರೂ ನೆಲದ ಮೇಲೆ ಹಾರ್ಕೊತ ಬಂದರೆ ಏನಾಯ್ತು, ನೆಲನೇ ಗತಿ ಓಕೆ ಅಂತೆಲ್ಲ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆಯಿಂದ ಇದೇ ನನ್ನ ಕೊನೆ ನಿರ್ಧಾರನೇ ಇದೆ ಅಂದಾಗ ಪಾಪ ಅದಿತಿ ತುಂಬ ಅಂದರೆ ತುಂಬಾ ಬೇಜಾರಾಗಿರ್ತಲ್ಲ. ಅದಿತಿನ ತುಂಬ ಬೇಜಾರು, ಯಾರು ಎಷ್ಟೇ ಏನೇ ಹೇಳಿದ್ರು ನಾನು ಮಾತ್ರ ನನ್ನ ನಿರ್ಧಾರ ಬದಲಿಸಲ್ಲ ಅಂತ ಹೇಳಿದ. ಇದು ಇವತ್ತಿನ ಎಪಿಸೋಡ್ ಆಗುತ್ತೆ. ಇವತ್ತಿನ ಎಪಿಸೋಡ್ನಲ್ಲಿ ಇವ್ರು ನೋಡ್ತಾರೆ ರೂಮ್ ತುಂಬ ಚಲ್ಲಾಪಿಲ್ಲಿ, ಅಲ್ಲಿಂದ ಅರವಿಂದ್ ಹೋಗ್ಬಿಡ್ತಾನೆ. ಅರವಿಂದ್ ಹೋದ್ಮೇಲೆ ಈ ಹುಡುಗಿ ಸಾಕ್ಷಿ ರೂಮ್ ತುಂಬ ಚಲ್ಲಾಪಿಲ್ಲಿ ಆಗಿರೋದೆಲ್ಲ ನೋಡ್ತಾರೆ, ಬಟ್ ಏನು ಜಗಳ ಅಂತ ಆಡಿರಂಗಿಲ್ಲ. ಈಗ ಅರವಿಂದ್ ರೂಮ್ ಒಳಗಿದ್ದ. ಅದೇ ಟೈಮಿಗೆ ಅದಿತಿ ಬಂದು ಅಪ್ಪ ಅಂತೆಲ್ಲ ಹೇಳಿ, ಏನು ನಮ್ಮ ಮಗಳಿಗೆ ನಿದ್ದೆ ಬಂದಿಲ್ಲ, ಅವ್ರ ಅಣ್ಣದ ಚಿಂತೆ ಭಾಳ ಆಗಿದೆ ಅಂತೆಲ್ಲ ಹೇಳಿ, ಅಪ್ಪ ಅದು ಆ ಹುಡುಗಿನ ಪ್ಲೀಸ್ ಕೆಲಸದಿಂದ ತೆಗಿಯಪ್ಪ ಅಂದು. ಸರಿ ತೆಗಿತೀನಿ ಮಗಳೇ, ಪ್ಲೀಸ್ ಅಪ್ಪ ಪ್ಲೀಸ್ ತೆಗಿತೀನಿ, ಯಾಕೆ ತೆಗಿಯಲ್ಲ, ನೀನು ಹೇಳಿದ್ಮೇಲೆ ತೆಗಿತೀನಿ ಅಂತೆಲ್ಲ ಹೇಳ್ದೆ. ನೋಡಮ್ಮ ಅದಿತಿ ನಿಂಗೆ ಎಷ್ಟು ವಯಸ್ಸು ಅಂದರೆ 24. ಆ ಹುಡುಗಿಗೂ 24 ನೋಡೋಕ್ಕೆ ನಿನ್ನ ಥರನೇ ಇದ್ದಾಳೆ ಆ ಹುಡುಗಿ. ಹೌದಾ? ಅದಿತಿ ಮನಸ್ಸು ಚೇಂಜ್ ಆಗ್ತಾನೆ ಇದೆ. ನೋಡಮ್ಮ ಅದಿತಿ ತುಂಬಾ ಕಷ್ಟಪಟ್ಟಿರ್ತಾರೆ, ತುಂಬ ಹಾರ್ಡ್ ವರ್ಕ್, ಇಲ್ಲಿವರೆಗೂ ಬರೋಕ್ಕೆ ಸುಮ್ಮನೆ ಅಲ್ಲ, ತುಂಬ ಕಷ್ಟಪಟ್ಟು ಬಂದಿರ್ತಾರೆ. ಆಮೇಲೆ ಆ ಹುಡುಗಿಗೆ ತಂದೆ ತಾಯಿ ಇಬ್ಬರು ಇಲ್ಲ ಅಂದಾಗ ಅದಿತಿ ತುಂಬ ಅಂದರೆ ತುಂಬಾ ಬೇಜಾರಾಗ್ಬಿಡ್ತಾ. ನೋಡಮ್ಮ ನಿನ್ನೆನೇ ಕೆಲಸ ಸಿಕ್ಕಿದೆ ಅಂತ ಎಲ್ಲರಿಗೂ ಸ್ವೀಟ್ ಕೊಟ್ಟು ದೇವ್ರಿಗೂ ನಮಸ್ಕಾರ ಹಾಕಿ ಎಲ್ಲ ಮಾಡಿರ್ತಾರೆ. ಆದರೆ ನಾಳೆಯೇ ನಾನು ಹೇಳಿ, ನೋಡಮ್ಮ ನೀನು ಕೆಲ್ಸಕ್ಕೆ ಬರಬೇಡ ನಾಳೆಯಿಂದ ಅಂತ ಅಂದರೆ ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಸ್ವಲ್ಪ ಹೇಳಮ್ಮ ಅಂತ. ಅಪ್ಪ ಅದು ಇರಲಿ ಬಿಡಪ್ಪ, ಕೆಲ್ಸಕ್ಕೆ ಬರಲಿ ಅಂತೆಲ್ಲ ಅದಿತಿ ಹೇಳ್ದ. ಮಗಳೇ ನಿನಗಂತ ಅರ್ಥ ಆಯಿತು ಮಗಳೇ, ನಿಮ್ಮ ಅಣ್ಣನಿಗೆ ಯಾವಾಗ ಇದೆಲ್ಲ ಅರ್ಥ ಆಗುತ್ತೋ ಏನೋ ಅಂತೆಲ್ಲ ಹೇಳ್ತಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ಇವರು ಮಂಜರಿಯವರು ಅವ್ರ ಮನೆ ಬಾಡಿಗೆ ಕೊಡಬೇಕಂತ ಹೇಳಿ ಯಾರಿಗೂ ಬ್ಯಾಚುಲರಿಗೆ ಕರ್ಕೊಂಬಂದಿರ್ತಾರಲ್ಲ, ಇವರು ರೂಮಲ್ಲಿರೋ ಫರ್ನಿಚರು, ಬೆಡ್ಡು, ಸೋಫಾ, ಚೇರು ಅದೆಲ್ಲ ಫರ್ನಿಚರ್ ಬೇರೆಯವ್ರಿಗೆ ಕೊಟ್ಟಿರ್ತಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ಅರವಿಂದ್ ಮತ್ತು ಅವ್ರ ಮಗ ಇವ್ರ ಮಗಗೂ ತುಂಬ ಜಗಳ ಆಗುತ್ತೆ. ನಿಮ್ಮಷ್ಟು ಪ್ರಪಂಚದಲ್ಲಿ ನಿಮ್ಮಷ್ಟು ವರ್ಸ್ಟ್ ಅಪ್ಪ ಇಲ್ಲೇ ಇಲ್ಲ ಅಂತೆಲ್ಲ ಹೇಳಿರ್ತಾನೆ. ಅದನ್ನು ಕೇಳಿಸ್ಕೊಂಡು ಅದಿತಿ ಮತ್ತು ಆಮೇಲೆ ಅವರು ರೇವತಿ ಅವರು ತುಂಬ ಅಂದರೆ ತುಂಬಾ ಬೇಜಾರು ಮಾಡ್ಕೊತಾರೆ. ಆ ಮಾತು ಅರವಿಂದ್ ಸಾರ್ ಕೂಡ ಆ ಮಾತು ಹೇಳಿದ್ದು ನೋಡಿ ತುಂಬ ಅಂದರೆ ಪಾಪ ತುಂಬ ಬೇಜಾರು ಮಾಡ್ಕೊತಾರೆ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಾಳೆನೂ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಅದಿತಿ ಏನಾದರೂ ಕನ್ವಿನ್ಸ್ ಮಾಡ್ತಾಳ ಅವ್ರ ತಂದೆ ತಾಯಿ ಇಲ್ಲದ್ದು